ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ರಿಯಾಲಿಟಿ ಶೋ ಭರ್ಜರಿ ಬ್ಯಾಚುಲರ್ ಸೀಸನ್ 1 ಮುಕ್ತಾಯಗೊಂಡಿದ್ದು ಕಿರುತೆರೆ ವೀಕ್ಷಕರಿಗೆ ತಿಳಿದಿದೆ. ವಿಭಿನ್ನ ರೀತಿಯ ಈ ರಿಯಾಲಿಟಿ ಶೋ ವೀಕ್ಷಕರ ಮನ ಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು. ಇದೀಗ ಅದರ ಯಶಸ್ಸಿನ ಬೆನ್ನಲ್ಲೇ ಸೀಸನ್ 2 ಶುರುವಾಗಿದೆ. ಈ ವಾರದಿಂದ ಶುರುವಾಗಿರುವ ಈ ಶೋನಲ್ಲಿ 10 ಜನ ಬ್ಯಾಚುಲರ್ಸ್ಗಳು ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಈ 10 ಜನ ಸ್ಪರ್ಧಿಗಳಿಗೆ 10 ಜನ ಮೆಂಟರ್ಗಳು ಇದ್ದು, ಅವರಲ್ಲಿ ಹೆಚ್ಚಿನವರು ಕಿರುತೆರೆ ಕಲಾವಿದರೂ ಹೌದು. ಇನ್ನು ಸಂತೋಷದ ವಿಚಾರವೇನೆಂದರೆ, ಕಿರುತೆರೆ ನಟಿ ಸುಕೃತಾ ನಾಗ್ ಅವರು ಕೂಡ ಈ ಶೋನಲ್ಲಿ ಮೆಂಟರ್ ಆಗಿ ಕಾಣಿಸಿಕೊಂಡಿದ್ದಾರೆ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ವೃಂದಾ ಪಾತ್ರದಲ್ಲಿ ಈ ನಟಿ ನಟಿಸಿದ್ದರು. ಹಠಮಾರಿ ಹೆಣ್ಣು ಮಗಳು ವೃಂದಾ ಆಗಿ ತೆರೆ ಮೇಲೆ ಮೋಡಿ ಮಾಡಿದ್ದ ಸುಕೃತಾ ನಾಗ್ ತದನಂತರ ಕಾರಣಾಂತರಗಳಿಂದ ವೃಂದಾ ಪಾತ್ರಕ್ಕೆ ವಿದಾಯ ಹೇಳಿದ್ದರು. ನಂತರ ಕೊಂಚ ಸಮಯ ಕಿರುತೆರೆಯಲ್ಲಿ ಕಾಣಿಸಿಕೊಂಡಿರದ ಈಕೆ ನಂತರ ಬದಲಾದದ್ದು ಕನಿಕಳಾಗಿ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಖಳನಾಯಕಿ ಶ್ರೇಷ್ಠ ಗೆಳತಿ ಕನಿಕಾ ಆಗಿ ನಟಿಸುತ್ತಿದ್ದ ಅಮೃತ ಒಪ್ಪೇರ ಇದ್ದಕ್ಕಿದ್ದಂತೆ ಪಾತ್ರದಿಂದ ಹೊರಬಂದರು. ಆಗ ಆ ಜಾಗಕ್ಕೆ ಕಾಲಿಟ್ಟವರೇ ಸುಕೃತಾ ನಾಗ್. ಒಂದು ತರಹ ನೆಗೆಟಿವ್ ರೋಲ್ ಎಂದೇ ಹೇಳಬಹುದಾದ ಕನಿಕಾ ಪಾತ್ರಕ್ಕೆ ಜೀವ ತುಂಬಿದ ಸುಕೃತಾ ನಟನೆಯ ಮೂಲಕ ಮನ ಸೆಳೆಯುತ್ತಿದ್ದಾರೆ. ಇದೀಗ ಭರ್ಜರಿ ಬ್ಯಾಚುಲರ್ ತಂಡ ಸೇರಿರುವ ಸುಕೃತಾ ಯಾರ ಮೆಂಟರ್ ಆಗಲಿದ್ದಾರೆ ಎಂಬ ವಿಚಾರ ಇನ್ನೂ ತಿಳಿಯಬೇಕಿದೆ. ಒಟ್ಟಿನಲ್ಲಿ ಧಾರಾವಾಹಿಗಳ ನಂತರ ಇದೀಗ ರಿಯಾಲಿಟಿ ಶೋನಲ್ಲಿ ಮಿಂಚುತ್ತಿರುವ ಸುಕೃತಾ ನಾಗ್ ನಟನೆಯ ನಂಟು ಬೆಳೆದುಕೊಂಡಿದ್ದು ಬಾಲನಟಿಯಾಗಿ. ಕಾದಂಬರಿ ಧಾರಾವಾಹಿಯಲ್ಲಿ ಬಾಲನಟಿಯಾಗಿ ನಟಿಸುವ ಮೂಲಕ ಬಣ್ಣದ ಲೋಕದ ನಂಟು ಬೆಳೆಸಿಕೊಂಡ ಸುಕೃತಾ ನಾಗ್ ಮತ್ತೆ ಹಿಂತಿರುಗಿ ನೋಡಿಲ್ಲ. ಕಾದಂಬರಿಯ ನಂತರ ಶಿವಲೀಲಾಮೃತ, ಪುರುಷೋತ್ತಮ, ಸರಸ್ವತಿ, ಮಹಾಭಾರತ ಧಾರಾವಾಹಿಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ನಂತರ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಅಂಜಲಿಯಾಗಿ ಅಭಿನಯಿಸಿದ ಈಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ವರ್ಷಗಳ ಕಾಲ ಆ ಪಾತ್ರದ ಮೂಲಕ ವೀಕ್ಷಕರ ಮನ ಸೆಳೆದರು. ಜೊತೆಗೆ ಅಗ್ನಿಸಾಕ್ಷಿ ಧಾರಾವಾಹಿ ಮುಕ್ತಾಯಗೊಂಡು 4 ವರ್ಷಗಳು ಕಳೆದಿದೆ. ಆದರೂ ಕೂಡ ಜನ ನನ್ನನ್ನ ಇಂದಿಗೂ ಅದೇ ಪಾತ್ರದ ಮೂಲಕ ಗುರುತಿಸುತ್ತಾರೆ. ಈಗಲೂ ಕಿರುತೆರೆ ವೀಕ್ಷಕರು ಅಂಜಲಿ ಪಾತ್ರದಿಂದ ನನ್ನನ್ನ ಗುರುತಿಸುವಾಗ, ಕರೆಯುವಾಗ ತುಂಬಾನೇ ಖುಷಿಯಾಗುತ್ತಿದೆ ಎಂದು ಈ ಹಿಂದೆ ಸಂದರ್ಶನದಲ್ಲಿ ಸುಕೃತಾ ನಾಗ್ ಹೇಳಿಕೊಂಡಿದ್ದರು. ಅಗ್ನಿಸಾಕ್ಷಿ ಧಾರಾವಾಹಿಯ ನಂತರ ಲಕ್ಷಣ ಧಾರಾವಾಹಿಯಲ್ಲಿ ನಟಿಸಿದ ಸುಕೃತಾ ನಾಗ್ ಪರಿಪೂರ್ಣವಾಗಿ ಖಳನಾಯಕಿಯಾಗಿ ಕಿರುತೆರೆಯ ಮೇಲೆ ಮಿಂಚಿದರು. ಶ್ವೇತಾ ಆಗಿ ಅಭಿನಯಿಸಿರುವ ಈಕೆ ನೆಗೆಟಿವ್ ಪಾತ್ರದ ಮೂಲಕ ವೀಕ್ಷಕರ ಮನ ಸೆಳೆದಿದ್ದರು. ಜೊತೆಗೆ ಸುಕೃತಾ ನಾಗ್ ಅವರಿಗೆ ಆರಂಭದಲ್ಲಿ ಲಕ್ಷಣ ಧಾರಾವಾಹಿಯ ಶ್ವೇತಾ ಪಾತ್ರ ದೊರೆತಾಗ ಖುಷಿಯಿಂದಲೂ ಭಯವೇ ಜಾಸ್ತಿ ಆಗಿತ್ತಂತೆ. ಮೊದಲ ಬಾರಿ ಖಳನಾಯಕಿಯ ಪಾತ್ರ ಮಾಡುವಾಗ ಅವಕಾಶ ದೊರಕಿದೆ, ತನ್ನಿಂದ ಸಾಧ್ಯವೇ ಎಂಬ ಅಳುಕು ಮೂಡಿತಂತೆ. ಆದರೆ ಮುಂದೆ ಜನ ಒಪ್ಪಿಕೊಂಡಾಗ ಶ್ವೇತಾ ಪಾತ್ರದಲ್ಲಿ ನಟಿಸಿದ್ದು ಸಾರ್ಥಕ ಎಂದೆನಿಸಿತ್ತು ಎಂದು ಲಕ್ಷಣ ಧಾರಾವಾಹಿ ಮುಕ್ತಾಯಗೊಂಡಾಗ ಮಾಧ್ಯಮದ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಒಟ್ಟಿನಲ್ಲಿ ತಮ್ಮ ಸಹಜ ನಟನೆಯ ಮೂಲಕ ಕಿರುತೆರೆ ವೀಕ್ಷಕರ ಮನ ಸೆಳೆದಿರುವ ಸುಕೃತಾ ನಾಗ್ ಅವರು ಇದೀಗ ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಕಿರುತೆರೆ ವೀಕ್ಷಕರಿಗೆ ಖುಷಿ ತಂದಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.